ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾರೆ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತಿಳಿಸ್ಕೊಡ್ತಾರೆ ನಿಮಗೆ ಹೇಗೆ ಆನ್ಲೈನಲ್ಲಿ ಅರ್ನಿಂಗ್ ಮಾಡೋದು ಅಂತ. ಯಾಕಪ್ಪ ಅಂದರೆ ಈಗ ಸ್ಟೂಡೆಂಟ್ಸ್ ಇರ್ತಾರೆ, ಮನೇಲಿ ಪಾಕೆಟ್ ಮನಿ ಎಲ್ಲ ಕೊಡ್ತಾರಲ್ಲ, ಬಟ್ ಆದರೆ ನಿಮಗೆ ಓದಿರೋ ನಾಲೆಡ್ಜ್ ತಕ್ಕನಾಗೆ ಇದರಲ್ಲಿ ನೀವು ನಿಮ್ಮದು ಸ್ಕಿಲ್ಸ್ ಏನಿದೆ ಅಂತ ತಿಳ್ಕೊಂಡು ಅದರಲ್ಲಿ ನೀವು ವರ್ಕ್ ಮಾಡಿದ್ರೆ ನಿಮಗೆ ದಿನಕ್ಕೆ ಮಿನಿಮಮ್ ಅಂದರೂ 500 to 1000 ಈಸಿಯಾಗಿ ದುಡ್ಡು ಮಾಡ್ಬೋದು. ಅದು ಯಾವ ಥರ ಅಂತ ಫುಲ್ಲು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಗೊತ್ತಾಗ ಕೆಳಗಡೆ ಕಂಡ್ರೆ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಡೇಟ್ ನ್ಯೂ ವೀಡಿಯೋ ಗೋ ಆ್ಯಂಡ್ ವಾಚ್ ಅಂತ. ಗೈಸ್, ಮೊದಲೇ ಬಂದು ಪ್ರೀಪ್ಲೇ ಅಂತ. ಏನಪ್ಪ ಅಂದರೆ ಇದರಲ್ಲಿ ನಿಮ್ಗೆ ಹೇಗೆ ಗೊತ್ತಿಲ್ಲದೆ ಇರೋದು ಅಂದರೆ ಕಾಲೇಜ್ಗೆ ಹೋದಾಗ ಯಾರಾದರೂ ಪಾಠ ಮಾಡಿದಾಗ ನಿಮ್ಗೆ ಹೇಗೆ ಅರ್ಥ ಮಾಡ್ಕೊತೀರೋ ಅದೇ ರೀತಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಬರ್ತಾ ಇರುತ್ತೆ. ಬಟ್ ಬೇರೆಯವ್ರಿಗೆ ತೆಲುಗು ಮತ್ತು ಇಂಗ್ಲೀಷ್ ಬರ್ತಾ ಇರುತ್ತೆ, ಅವ್ರಿಗೆ ಕನ್ನಡ ಕಲಿಬೇಕಾಗಿರುತ್ತೆ. ನೀವು ಅವ್ರಿಗೆ ಹೆಂಗಿರೋ ಇಂಗ್ಲೀಷ್ ಬಂದೇ ಬರುತ್ತೆ, ಆ ಇಂಗ್ಲೀಷ್ನ ಇಟ್ಕೊಂಡು ನೀವು ಅವ್ರಿಗೆ ಕನ್ನಡನ ಕಲಿಸ್ಬೇಕಾಗತ್ತೆ. ಸಿಂಪಲ್ಲು. ಈ ರೀತಿ ನಿಮ್ಗೆ ಗೊತ್ತಿರೋ ಲ್ಯಾಂಗ್ವೇಜ್ಗಳನ್ನ ಈ ಪ್ರೀಪ್ಲೇಲಿ ಹಾಕ್ಕೊಂಡು ನೀವು ಆನ್ಲೈನ್ ಕ್ಲಾಸ್ ಥರ ನಡೆಸಿ ಅದರಲ್ಲೂ ಕೂಡ ಈಸಿಯಾಗಿ ದುಡ್ಡು ಮಾಡ್ಬೋದು. ಆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ನೀವು ಎಷ್ಟು ಕಮ್ಮಿ ಪ್ರೈಸಲ್ಲಿ ತಿಳಿಸ್ಕೊಡ್ತೀರೋ ಅದರಷ್ಟು ನಿಮಗೆ ಜಾಸ್ತಿ ಜನ ಬರ್ತಾರೆ. ಅಕಸ್ಮಾತ್ ಜಾಸ್ತಿ ಪ್ರೈಸ್ ಆದಷ್ಟು ಜನ ಆಲ್ಮೋಸ್ಟು ಬರೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಕಮ್ಮಿ ಪ್ರೈಸಲ್ಲಿ ಚೆನ್ನಾಗಿ ಹೇಳ್ಕೊಡಿ, ಆಗ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ, ಅರ್ನಿಂಗ್ಸು ಜಾಸ್ತಿ ಆಗುತ್ತೆ, ತುಂಬ ಯೂಸ್ ಆಗುತ್ತೆ ನಿಮಗಂತೂ. ಅಕಸ್ಮಾತ್ ನಿಮಗೆ ಜಾಸ್ತಿ ಲ್ಯಾಂಗ್ವೇಜು ತಮಿಳು ತೆಲುಗು ಎಲ್ಲ ಬರುತ್ತೆ ಅಂದರೆ ಇನ್ನೂ ಈಸಿ ಆಗುತ್ತೆ. ಯಾಕಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ನೀವು ಕ್ಲಾಸಸ್ ನಡೆಸಿದ್ರೆ ಈಸಿಯಾಗಿ ದುಡ್ಡು ಮಾಡ್ಬೋದು. ಗೈಸ್, ಎರಡನೇದು ಬಂದು ನಿಮಗೆಲ್ಲ ಗೊತ್ತಿರೋ ಥರ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಟೈಟಲ್ ಬರ್ತಾ ಇರುತ್ತೆ. ಇಂಗ್ಲೀಷಲ್ಲಿ ಆರ್ಟಿಕಲ್ ಇರುತ್ತೆ, ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಆ ಥರ ಎಲ್ಲ ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಸಬ್ಟೈಟಲ್ ಆಗೋದಕ್ಕೂ ಕೆಲವೊಂದು ವೆಬ್ಸೈಟ್ ಇದೆ, ರೇವ್ ಅಂತ. ಈ ವೆಬ್ಸೈಟಲ್ಲಿ ಅವ್ರು ಕೊಡೋದು ಕಾನ್ಸೆಪ್ಟ್ ಇರುತ್ತೆ, ಅದನ್ನು ನೀವು ಕನ್ನಡದಲ್ಲಿ ಆಗಿರ್ಬೋದು, ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಕ್ಲೀನಾಗಿ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಅದರಲ್ಲಿ ನೀವು ಅದನ್ನು ಬರೆದು ಅವ್ರಿಗೆ ಕಳಿಸಿದ್ರೆ ಅವರು ಒಂದು ಆರ್ಟಿಕಲ್ಗೆ $10 to $20 ಅಂತ $30 ಗಂಟನೂ ಇದೆ. ಎಷ್ಟು ಬೇಗ ಸಿಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಇಂಟರ್ವ್ಯೂ ನಡೆಯುತ್ತೆ. ಆ ಇಂಟರ್ವ್ಯೂಯಲ್ಲಿ ಫಾಸ್ಟಾಗಿ ಹೇಳ್ತಾ ಇರ್ತಾರೆ, ನೀವು ಅದೇ ಫಾಸ್ಟಾಗಿ ಟೈಪ್ ಮಾಡಿ ಅದೇ ಸಕ್ಸಸ್ ಆಯಿತು ಅಂದರೆ ಇಂಟರ್ವ್ಯೂ ಅಟೆಂಡ್ ಆಗಿ ಅಪ್ರೂವ್ ಆಯಿತು ಅಂದರೆ ಮಾತ್ರ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊತಾರೆ. ಇಲ್ಲಾಂದರೆ ಇಂಟರ್ವ್ಯೂ ಫೇಲ್ ಆಯಿತು ಅಂದರೆ ಅಲ್ಲಿ ಕೆಲಸ ಸಿಗೋಲ್ಲ. ಜೊತೆಗೆ ಅವ್ರು ತಮಿಳಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಪಡಪಡನ ಟೈಪ್ ಮಾಡಬೇಕು, ಇಲ್ಲ ಕನ್ನಡದಲ್ಲಿ ಟೈಪ್ ಮಾಡ್ತಾ ಇರಬೇಕು. ಆ ರೀತಿ ಸ್ಕಿಲ್ಸ್ ಇದ್ದರೆ, ಫಾಸ್ಟ್ ಟೈಪಿಂಗ್ ಸ್ಕಿಲ್ಸ್ ಇದ್ದರೆ ಮಾತ್ರ ಅದು ವರ್ಕ್ ಆಗುತ್ತೆ. ರೇವ್ ಅಂತ. ಅದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಕಡೆ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಪಾಸ್ ಆದರೆ ಎಂಜಾಯ್ ಮಾಡಿ. ಗೈಸ್, ಮೂರನೇದು ಬಂದು ತುಂಬ ಸಿಂಪಲ್ಲು, ಅಫ್ಲೇಟ್ ಮಾರ್ಕೆಟಿಂಗು. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಅಫ್ಲೇಟ್ ಮಾರ್ಕೆಟಿಂಗು ತುಂಬ ಇದೆ, ಹೆಂಗೆ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮಗೆ ಕ್ರಿಯೇಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ಸ್ ಮಾಡಿ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ಅಫ್ಲೇಟ್ ಮಾರ್ಕೆಟ್ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ಹೇಗೆ ದುಡ್ಡು ಮಾಡೋದು ಅಂತಲೂ ಕೂಡ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಕ್ರಿಯೇಟ್ ಮಾಡಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಗೊತ್ತಿಲ್ಲ ಅಂದರೆ ಮಾತ್ರ ಕೆಳಗಡೆ ಕಮೆಂಟ್ ಮಾಡಿ. ಅಫ್ಲೇಟ್ ಮಾರ್ಕೆಟ್ ನಿಮ್ಮ ಒಂದು ಗ್ರೂಪ್ ಅಂದರೆ ಗ್ರೂಪಲ್ಲಿ ಒಬ್ಬ ಅಂತೂ ಆನ್ಲೈನ್ ಶಾಪಿಂಗ್ ಅಂತೂ ಹೆವಿ ಮಾಡ್ತಾ ಇರ್ತಾನೆ. ಅವ್ನು ಏನೇ ತೊಗೊಳಕ್ಕಿಂತ ಮುಂಚೆ ನಿಮ್ಮ ಕೇಳಿ ಆ ಲಿಂಕ್ನ ತೊಗೊಳ್ಳಿ, ಕಾಪಿ ಮಾಡಿ, ಆಗ ನಿಮ್ದು ಅಫ್ಲೇಟ್ ಮಾರ್ಕೆಟಿಂಗ್ ಲಿಂಕ್ಗಳಿಂದ ಒಂದು ಬುಕ್ ಮಾಡಿ ತೊಗೊಂಡ್ರೆ ಒಂದೊಂದು ಪ್ರಾಡಕ್ಟ್ ಮೇಲೆ ನಿಮಗೆ ಒಂದೊಂದು ಸರ್ತಿ 10% ಡಿಸ್ಕೌಂಟ್ ಅಂತ ಸಿಕ್ಕೋಗುತ್ತೆ. 10% ಅಂತೂ ಬರ್ತಾ ಇರುತ್ತೆ ನಿಮಗೆ ರೆವಿನ್ಯೂ. ಅದಂತೂ ತುಂಬ ಈಸಿಯಾಗಿ ದುಡ್ಡು ಮಾಡೋದು ವಿಧಾನ ಅಂದರೆ ಇದನ್ನೇ. ಕೆಲವೊಂದು ಗ್ರೂಪ್ಗಳು ಕೂಡ ಮಾಡ್ಕೊಳ್ಳಿ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್ದು ಎರಡು ಕೂಡ ಅಫ್ಲೇಟಿಂಗ್ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆಗ ನೀವು ನೋಡ್ತಾ ಇರಿ ಯಾವ್ದು ಕಮ್ಮಿ ಬರುತ್ತೆ ಅಂದರೆ ನಾರ್ಮಲ್ ಟೈಮಲ್ಲಿ ಒಂದು 1000 ಇರುತ್ತೆ, ಅವಾಗ ಆಫರಲ್ಲಿ ಕಮ್ಮಿ ಆದಾಗ 500 ಬರ್ತಾ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಶೇರ್ ಮಾಡಿ. ಆಗ ಶೇರ್ ಮಾಡಿದಾಗ ಅವ್ರು ತೊಗೊತಾರೆ. ಯಾಕಂದ್ರೆ ನಾರ್ಮಲ್ ಟೈಮಲ್ಲಿ ಒಬ್ಬ ತೊಗೊತಾನೆ, ಕಮ್ಮಿ ಆದಾಗ ಮಿನಿಮಮ್ 4-5 ಜನ ತೊಗೊತಾರೆ. ಆಗ ನಿಮಗೆ ಒಬ್ಬ ತೊಗೊಂಡಾಗ $10 ಬರೋದು ಬದಲು 4-5 ಜನ ತೊಗೊಂಡಾಗ $5 ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ. ಆ ರೀತಿ 10% ನಿಮ್ಗೆ ಬರುತ್ತೆ. ಅಫ್ಲೇಟ್ ಮಾರ್ಕೆಟಿಂಗಲ್ಲಿ ತುಂಬ ದುಡ್ಡಿದೆ. ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಮಾತ್ರ ನೀವು ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು. ಗೈಸ್, 4ನೇದಂತೂ ಎಲ್ರಿಗೂ ಗೊತ್ತು, ಫೇಸ್ಬುಕ್ಕಲ್ಲಿ ಒಂದು ಸರ್ವೆ ನಡೀತಾ ಇರ್ತದೆ. ಅದಕ್ಕೆ ನಿಮಗೆ ಕಳಿಸ್ತಾರೆ, ಇದನ್ನು ಸರ್ವೆ ಮಾಡಿ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಆ ಸರ್ವೆಯಲ್ಲಿ ನೀವು ಮಾಡಬೇಕಾಗತ್ತೆ. ಅದು ಮೀಟಾ ವ್ಯೂ ಪಾಯಿಂಟ್ ಅಂತ. ಇದನ್ನು ನೀವು ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡು ಆದಮೇಲೆ ಅವ್ರು ಅವಾಗ ಒಂದು ಸರ್ವೆ ಇರುತ್ತೆ, ಅದನ್ನು ಕಳಿಸ್ತಾರೆ. ನೀವು ಅದನ್ನು ಅಪ್ರೂವ್ ಮಾಡಿ ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡಿ ಕಳಿಸಿದ್ಮೇಲೆ ಆಟೋಮೆಟಿಕ್ಕಾಗಿ ಅವ್ರ ಕಡೆಯಿಂದನೂ ನಿಮಗೆ 1000 ಪಾಯಿಂಟ್ಸ್ಗೆ $3 ಸಿಗುತ್ತೆ. ನೀವು ಒಂದು ಸರ್ವೆ ಮಾಡಿದ್ರೆ ನಿಮಗೆ 200 ಪಾಯಿಂಟ್ಸ್ ಸಿಗುತ್ತೆ. ಮಿನಿಮಮ್ 5 ಸರ್ವೆ ಮಾಡಿದ್ರೆ ನಿಮಗೆ $3 ಬರುತ್ತೆ. ಬಟ್ ಅಂದರೆ ರೆಗ್ಯುಲರ್ ಯಾವಾಗಲೂ ಇರೋಲ್ಲ. ಅವ್ರು ಕಳಿಸಿದಾಗ ನೋಡಿ ಜಾಬ್ನ ನೀವು ಅದನ್ನು ಆವಾಗ ಅಪ್ರೂವ್ ಮಾಡಬೇಕಾಗತ್ತೆ. ಸ್ವಲ್ಪ ಅದು ಲೇಟ್ ಆಗುತ್ತೆ ಬರೋದಕ್ಕೆ ಅಮೌಂಟ್ ಎಲ್ಲ. ಅದಕ್ಕೋಸ್ಕರ $3 ಅಂತೂ 100% ಬರುತ್ತೆ. ನಿಮಗೆ 1000 ಪಾಯಿಂಟ್ಸು ಒಂದು ನೀವು ಸರ್ವೆ ಮಾಡಿದ್ರೆ ನಿಮಗೆ 200 ಪಾಯಿಂಟ್ಸ್ ಬರುತ್ತೆ. 5 ಮಾಡಲೇಬೇಕು. 5 ಮಾಡಿದ್ರೆ ಮಾತ್ರ $3 ಮಾಡಿದ್ರೆ ನನ್ನ ಪ್ರಕಾರ $210 ಬರುತ್ತೆ. ಅದು ಬಂದಾಗ ಮಾತ್ರ ಅದು ಆಲ್ಮೋಸ್ಟ್ ಎಲ್ಲ ಸಿಗಲ್ಲ. ಸಿಕ್ಕರೆ ಮಾತ್ರ ನಿಮ್ಮ ಅದೃಷ್ಟ.
ಗೈಸ್ ಐದನೇದಂತೂ ಆಲ್ಮೋಸ್ಟ್ ತುಂಬ ಜನ ಇದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಜನ ಫ್ರೀಲ್ಯಾನ್ಸ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನು ಅದರಲ್ಲಿ ಅವ್ರದ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದೇ ಒಂದು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಸ್ಕಿಲ್ಸ್ ಏನಿದೆ ಪ್ರತಿಯೊಂದು ಅಲ್ಲಿ ಹಾಕಿದ್ರೆ ಯಾರಾದರೂ ನಿಮ್ಮ ಪ್ರೊಫೈಲ್ ನೋಡಿ ಅವ್ರಿಗೆ ಏನಾದರೂ ಬೇಕಂದರೆ ನಿಮ್ಗೆ ಅವ್ರು ಸುಪಾರಿ ಕೊಡ್ಬೋದು. ಅದರಲ್ಲಿ ಆರ್ಡರ್ ಕೊಟ್ಟರೆ ನೀವು ಮಾಡಿಕೊಟ್ರೆ ನಿಮಗೆ ಇಷ್ಟು $, ಅಂತೆಲ್ಲ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಅವ್ರಿಗೂ ದುಡ್ಡು ಕೊಡಬೇಕಾಗತ್ತೆ. ಈ ರೀತಿ ಫ್ರೀಲ್ಯಾನ್ಸರ್ ಕೇಳ್ತಾರೆ, ನಮಗೆ ವಿಡಿಯೋಗ್ರಾಫಿಗೋ ಎಡಿಟಿಂಗರೋ ತುಂಬ ಬೇಕಾಗಿದೆ ಬನ್ನಿ ಅಂತ ಫ್ರೀಲ್ಯಾನ್ಸರ್ ಒಂದ್ಸಲಿ ಕರೀತಾರೆ. ಅಂದರೆ ನಿಮ್ಮ ಹತ್ರ ಆ ಥರ ಸ್ಕಿಲ್ಸ್ ಇಲ್ಲ, ನಿಮ್ಗೆ ಯಾವ ಸ್ಕಿಲ್ಸ್ ಇದೆಯೋ ಅದು ನೀವೇ ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಫ್ರೀಲ್ಯಾನ್ಸಲ್ಲಿ ಹಾಕಿದ್ರೆ ಅವ್ರಿಗೆ ಬೇಕಾಗಿರೋದು ನಿಮ್ಮಲ್ಲಿದ್ದರೆ ಅವ್ರು ಹುಡಿಕೊಂಡು ಬರ್ತಾರೆ. ನೀವು ಅದರಲ್ಲೂ ಕೂಡ ದುಡ್ಡು ಮಾಡ್ಬೋದು ಪೀಸಾಗಿ. ಗೈಸ್ ನೋಡೋರಲ್ಲ, ಈ ಫುಲ್ಲು ಬಂದು ಸ್ಟೂಡೆಂಟ್ಸ್ಗಳಿಗೆ, ಯಾಕಂದರೆ ನಾರ್ಮಲಾಗಿ ಅವರು ಕಾಲೇಜ್ಗೆ ಹೋಗ್ತಾ ಬರ್ತಾರೆ, ಈವ್ನಿಂಗ್ ಟೈಮಲ್ಲಿ ಏನಾದ್ರು ಫ್ರೀ ಇದ್ದರೆ ಈ ಥರ ಮಾಡಿಕೊಂಡು ಪೀಸಾಗಿ ಅವ್ರು ಖರ್ಚಿಗೆ ಹೋಗೋಷ್ಟಾದರೂ ಆಗಿರ್ಬೋದು. ಅಕಸ್ಮಾತ್ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋ ಸ್ಕೂಲ್ಗೆ ಓದೋಕ್ಕೆ ಕಾಲೇಜ್ಗೆ ಓದೋಕ್ಕೆಲ್ಲ ಕಷ್ಟ ಆಗಿರುತ್ತೆ, ಒಂದ್ಸಲಿ ಓದೋಕ್ಕಾಗ್ತಾರಲ್ಲ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಈ ವಿಡಿಯೋ ಯಾರಿಗಾರು ಗೊತ್ತಿಲ್ಲ ಅಂದರೆ ಕೆಲವು ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.